ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು. ದಯಮಾಡಿ ಮೊದಲು ನೀವು ವಾಟ್ಸಪ್ನಲ್ಲಿ ಸಂಪರ್ಕಿಸಿ, ನಂತರ ನಮಗೆ ವಾಟ್ಸಪ್ನ ಮೂಲಕವಾಗಿ ಕರೆ ಮಾಡಬಹುದಾಗಿದೆ. ಈ ಒಂದು ಸೋಮವಾರ, ಬರುವಂತಹ ಸೋಮವಾರದಲ್ಲಿ, ಈ ತಿಂಗಳ 24ನೇ ತಾರೀಕಿನ ಸೋಮವಾರದಂದು ನಾವು ಲೈವ್ಗೆ ಬರ್ತಾ ಇದ್ದೇವೆ. ಲೈವ್ಗೆ ಬರುವಂತಹ ಉದ್ದೇಶ ಏನಂದರೆ, ನೀವು ಲೈವ್ನಲ್ಲಿ ನಮಗೆ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡುವುದಾದರೆ ಅಲ್ಲಿಯೇ ನಿಮಗಾಗಿ ಲೈವ್ನಲ್ಲಿಯೇ ನಿಮ್ಮ ಹೆಸರನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ. ನೀವು ವಾಟ್ಸಪ್ ಮೂಲಕವಾಗಿರಬಹುದು ಅಥವಾ ಕಮೆಂಟ್ ಮೂಲಕವಾಗಿರ್ಬೋದು, ಲೈವಲ್ಲಿ ಜಾಯ್ನ್ ಆಗುವವರಿಗೆ ನಾವು ಪ್ರಾರ್ಥನೆಯನ್ನು ಮಾಡುವವರಾಗಿದ್ದೇವೆ. ಸೊ ದಯವಿಟ್ಟು ನೀವು ಸೋಮವಾರ ಸಂಜೆ 8 ಗಂಟೆಯಿಂದ 9 ಗಂಟೆಯವರೆಗೂ ಲೈವ್ ಇರ್ತದೆ, ನೀವು ಜಾಯ್ನ್ ಆಗಬಹುದಾಗಿದೆ. ದಯಮಾಡಿ ನೀವು ಜಾಯ್ನ್ ಆಗುವುದಾದರೆ ನೀವು ಅಲ್ಲಿ ಹಾಕುವಂತಹ ಕಮೆಂಟನ್ನು ಓದಿ ನಾವು ಅಲ್ಲಿ ನಿಮ್ಮ ಹೆಸರನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ. ದಯವಿಟ್ಟು ನೀವು ನೆನಪಿನಲ್ಲಿಟ್ಟುಕೊಳ್ಳಿ, ಸೋಮವಾರ ಸಂಜೆ 24ನೇ ತಾರೀಕು 8 ಗಂಟೆಯಿಂದ 9 ಗಂಟೆಯವರೆಗೂ ಲೈವ್ ಕಾರ್ಯಕ್ರಮ ಇರ್ತದೆ. ಪ್ರಾರ್ಥನೆ ಮಾಡುವಂತಹ ಕಾರ್ಯಕ್ರಮ ಅದಾಗಿರ್ತದೆ. ನೀವು ಅದರಲ್ಲಿ ಜಾಯ್ನ್ ಆಗುವಾಗ ನೀವು ಅದರ ಮೂಲಕವಾಗಿ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಅನೇಕ ಸಲ ಈ ಸಂದೇಶವನ್ನು ನಾವು ಕೇಳಿದ್ದೇವೆ. ಅದಾಗಿಯೂ ಸಹ ಇವತ್ತೊಂದು ಸಾಮ್ಯದ ಮೂಲಕವಾಗಿ ನಾವು ಒಂದು ಸಂದೇಶವನ್ನು ಧ್ಯಾನಿಸಲಿದ್ದೇವೆ. ಅದು ಯಾವುದಂದರೆ, ನಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ, ನಮ್ಮಲ್ಲಿ ಏನು ಕೊರತೆ ಇದೆ ಎಂದು ನಾವು ಸತ್ಯವೇದದ ಮೂಲಕವಾಗಿ ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರುವಾಗ ಅನೇಕ ಸಾಮ್ಯಗಳನ್ನು ತಿಳಿಸಿದ್ದಾರೆ. ಸಾಮ್ಯಗಳ ಮೂಲಕವಾಗಿ ಮಾತನಾಡ್ತಾ ಇದ್ರು. ಯಾಕೆಂದರೆ ನೇರವಾಗಿ ಮಾತನಾಡುವಾಗ ಅರ್ಥವಾಗೋದಿಲ್ಲ ಅಂತ ಹೇಳಿ ಈ ಲೋಕದ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಆತನು ಸಾಮ್ಯದ ರೂಪವಾಗಿ ಟೀಚ್ ಮಾಡುವುದನ್ನು ಕಾಣಲ್ಪಡ್ತೇವೆ. ಇವತ್ತು ನಮ್ಮ ಪ್ರಾರ್ಥನೆಗೆ ಯಾವುದು ಅಡ್ಡಿಯಾಗಿದೆ, ಯಾಕೆ ಉತ್ತರ ಸಿಗ್ತಾ ಇಲ್ಲ, ಏನು ನಮ್ಮಲ್ಲಿ ಇರುವಂತಹ ಬಲಹೀನತೆ, ನಮ್ಮ ಕೊರತೆ ಏನು? ಎಷ್ಟೋ ಸಮಯಗಳಲ್ಲಿ ನಮ್ಮಲ್ಲಿ ಏನು ಬಲಹೀನತೆ ಇದೆ, ಕೊರತೆ ಇದೆ, ನಾವು ಮಾಡುವಂತಹ ಕಾರ್ಯ ಸರಿಯೋ ತಪ್ಪೋ ಎಂದು ನಮಗೆ ತಿಳಿದಿರೋದಿಲ್ಲ. ಆದರೆ ದೇವರ ವಾಕ್ಯದ ಮೂಲಕ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಅದಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕಾಣ್ತೇವೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಯಾಕೆಂದರೆ ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರ್ತದೆ, ಬೇರೆಯವರಿಗೆ ಗೊತ್ತಿರೋದಿಲ್ಲ. ನಮ್ಮ ಒಳಗಿನ ಆಲೋಚನೆಗಳು ದೇವರು ಮತ್ತು ನಮಗೆ ಬಿಟ್ಟರೆ ಇನ್ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಅವ್ರು ನಮ್ಮನ್ನು ಎಷ್ಟೇ ಪ್ರೀತಿಸಿದ್ರು, ಎಷ್ಟೇ ನಮ್ಮನ್ನು ಹತ್ರದಿಂದ ನೋಡಿಕೊಂಡ್ರೂ ಸಹ ಅರ್ಥವಾಗೋದಿಲ್ಲ. ಹಾಗಾಗಿ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಪ್ರತಿದಿನ ನಾವೇನು ಮಾಡ್ಕೊಳ್ಬೇಕು, ವಾಕ್ಯದ ಮೂಲಕ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಈ ಒಂದು ವಾಕ್ಯ ನನ್ನ ಜೀವಿತದಲ್ಲಿ ದೇವರು ಮಾತನಾಡಿದಂಥ ವಿಷಯವಾಗಿದೆ. ಯಾವುದು ನಮ್ಮ ಆತ್ಮಿಕ ಜೀವಿತಕ್ಕೆ ಅಡ್ಡಿಯಾಗಿರುವಂಥ ಗುಣ ಎಂದು ನಾವಿವತ್ತು ತಿಳಿದುಕೊಳ್ಳೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತಹ ದಿನಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀನು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ದೇವರೇ ಈ ವಾಕ್ಯಗಳು ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ನೀವು ಮಾತನಾಡಿ ಸಂತೈಸಬೇಕಾಗಿ, ಮಾರ್ಪಡಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್, ಆಮೇನ್. ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ ವಿಷಯ ಯಾವುದಂದ್ರೆ, ನಾವು ಇನ್ನೊಬ್ಬರನ್ನ ಕ್ಷಮಿಸದೇ ಇರುವಂಥದ್ದಾಗಿದೆ. ಅನೇಕ ಸಲ ನಾವು ಇನ್ನೊಬ್ಬರನ್ನ ಕ್ಷಮಿಸೋದಿಲ್ಲ. ಅವರಾಗೆ ಬಂದು ಕ್ಷಮೆಯನ್ನು ಕೇಳಿದ್ರೂ ಕೂಡ ಕ್ಷಮಿಸದೆ ನಾವು ಅವರ ಮೇಲೆ ಹಠವನ್ನು ಸಾಧಿಸ್ತೇವೆ. ಅವ್ರನ್ನ ಮಾತನಾಡಿಸೋದಿಲ್ಲ, ಅವರು ಬಂದರೆ ಪ್ರೀತಿಯನ್ನು ತೋರಿಸೋದಿಲ್ಲ. ಆದರೆ ನಮಗೆ ಸತ್ಯವೇದ ಏನೆಂದು ತಿಳಿಸ್ತದೆ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು
ಕ್ಷಮಿಸುವುದಿಲ್ಲ. ನಾವು ಯಾರ ತಪ್ಪನ್ನು ಕ್ಷಮಿಸಬೇಕಂದ್ರೆ ಜನರ ತಪ್ಪುಗಳನ್ನು ಕ್ಷಮಿಸಬೇಕು. ಆಗ ಮಾತ್ರವೇ ನಮಗೆ ತಂದೆಯಾದ ದೇವರಿಂದ ನಮ್ಮ ತಪ್ಪುಗಳಿಗೂ ಸಹ ಕ್ಷಮೆಯನ್ನು ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದರೆ ನಾವು ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕಂತ ದೇವ್ರ ಹತ್ರ ಕೇಳ್ಕೊಳ್ತೇವೆ, ಆದರೆ ಬೇರೆಯವರು ನಮಗೆ ತಪ್ಪು ಮಾಡಿದರೆ ನಾವೇನು ಮಾಡೋದಿಲ್ಲ, ಕ್ಷಮಿಸೋದಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರ ಮೇಲೆ ಕೋಪ, ದ್ವೇಷ, ಅಸೂಯೆಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆಯನ್ನ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ದೇವರು ನಮ್ಮ ಮನಸ್ಸನ್ನ ವೀಕ್ಷಿಸುವವರಾಗಿದ್ದಾರೆ. ದೇವರು ಮನುಷ್ಯನ ಹಾಗೆ ಮುಖವನ್ನ ನೋಡೋದಿಲ್ಲ, ಮನಸ್ಸಿನನ್ನ ನೋಡ್ತಾರೆ. ಮನಸ್ಸಿನ ಆಲೋಚನೆಗಳನ್ನ, ಮನಸ್ಸಿನ ಉದ್ದೇಶಗಳನ್ನ ನೋಡುವಂಥವರಾಗಿದ್ದಾರೆ. ನಿಮ್ಮ ಮನಸ್ಸು ದೇವರ ಮುಂದೆ ಹೇಗಿದೆ ಎಂದು ವೀಕ್ಷಿಸುವ ಆತನು ದೇವರಾಗಿದ್ದಾನೆ. ಆ ದೇವರ ಮುಂದೆ ನಮ್ಮ ಮನಸ್ಸಿನಲ್ಲಿ ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚು, ಅವರನ್ನ ಕ್ಷಮಿಸದೆ, ಇನ್ನೊಬ್ಬರನ್ನ ಕ್ಷಮಿಸದೆ, ಅವರ ಮೇಲೆ ಮತ್ಸರಗಳನ್ನ ಇಟ್ಟುಕೊಂಡು ನಾವು ಅದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆಯನ್ನು ಮಾಡಿದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಕ್ಕೆ ಸಾಧ್ಯವಿಲ್ಲ. ಯಥಾರ್ಥವಾಗಿ ಮೊರೆ ಇಡಬೇಕು. ಯಥಾರ್ಥತ್ವ ಇಲ್ಲದೆ ನಮ್ಮ ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆಗಳನ್ನು ನಾವು ಮಾಡಿದರೆ ನಮಗೆ ಉತ್ತರ ಸಿಗೋದಿಲ್ಲ. ಎಷ್ಟೋ ಸಮಯದಲ್ಲಿ ಇದು ನಮ್ಮ ಅರಿವಿಗೆ ಬರೋದೇ ಇಲ್ಲ. ನಾವು ಇನ್ನೊಬ್ಬರನ್ನ ಕ್ಷಮಿಸೇ ಇರೋದಿಲ್ಲ. ಚರ್ಚ್ಗಳಲ್ಲಿ ಹೋಗುವಾಗ ಅಥವಾ ಕುಟುಂಬಗಳಲ್ಲಿ ಸೇರುವಾಗ, ಒಂದು ಕಡೆ ಸೇರುವಾಗ, ವ್ಯಕ್ತಿ ಬರುವಾಗ ಒಂದು ಪ್ರೈಸ್ ಲಾರ್ಡ್ ಕೂಡ ಎಷ್ಟೋ ಜನರು ಹೇಳೋದಿಲ್ಲ. ನೋಡಿದರೆ ಅವರ ಮುಖವನ್ನು ಇವರು ನೋಡಿದರೆ, ಇವರ ಮುಖ ಅವರು ನೋಡಿದರೆ ಹೇಗೆ ಇರ್ತಾರೆ ಅಂದರೆ ಶತ್ರುಗಳ ಹಾಗೆ ಇರ್ತಾರೆ. ಆದರೆ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಶತ್ರುಗಳನ್ನು ಕೂಡ ನೀವು ಪ್ರೀತಿಸಬೇಕು, ನಿಮ್ಮ ವೈರಿಗಳನ್ನು ಕೂಡ ನೀವು ಪ್ರೀತಿಸಬೇಕೆಂದು ನಮಗೆ ದೇವರ ವಾಕ್ಯ ಹೇಳ್ತದೆ. ಹಾಗೆ ಆದರೆ ಒಂದೇ ಸಭೆಯಲ್ಲಿ ಬರುವಂಥ, ಒಂದೇ ಕುಟುಂಬದವರಾದಂಥ ನಾವುಗಳು, ಒಂದೇ ಕುಟುಂಬದಲ್ಲಿ ಎಷ್ಟೋ ಜನ ಜೀವಿಸ್ತಾ ಇರ್ತಾರೆ, ಆದರೆ ಅವರಲ್ಲಿ ಒಬ್ಬರನ್ನೊಬ್ಬರು ಕ್ಷಮಿಸೋದಿಲ್ಲ, ಒಬ್ಬರನ್ನೊಬ್ಬರು ಬಿಟ್ಟು ಕೊಡೋದಿಲ್ಲ. ಯೇಸು ಕ್ರಿಸ್ತನು ನಮ್ಮನ್ನ ಕ್ಷಮಿಸಿದ್ದಾರೆ. ಆದರೆ ನಮಗೆ ತಪ್ಪು ಮಾಡುವಾಗ ನಮಗೆ ಯೇಸು ಕ್ರಿಸ್ತನಿಂದ ಕ್ಷಮೆ ಬೇಕು. ಆದರೆ ಬೇರೆಯೊಬ್ಬರು ನಮಗೆ ತಪ್ಪು ಮಾಡುವಾಗ ನಾವು ಅವರನ್ನು ಸುಲಭವಾಗಿ ಕ್ಷಮಿಸೋದಿಲ್ಲ. ಯಾಕೆ ಇಂಥ ಒಂದು ಮನಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ? ಯಾಕೆಂದರೆ ನಮ್ಮನ್ನು ನಾವು ಕ್ರಿಸ್ತನ ಮುಂದೆ ತಗ್ಗಿಸಿಕೊಳ್ತಾ ಇಲ್ಲ. ಕ್ರಿಸ್ತನಲ್ಲಿರುವಂಥ ಮನಸ್ಸು ಇನ್ನೂ ನಮಗೆ ಬಂದಿಲ್ಲ. ಕ್ರಿಸ್ತನ ಮನಸ್ಸು ನಮಗೆ ಇರುವುದಾದರೆ ನಮ್ಮಲ್ಲಿ ಯಾವಾಗಲೂ ಪ್ರೀತಿ, ಸಹನೆ, ಶಾಂತಿ ಹಾಗೂ ಕ್ಷಮಿಸುವಂಥ ಗುಣವಿರ್ತದೆ. ಯೇಸು ಸ್ವಾಮಿಯನ್ನು ನಾವು ನೋಡುವಾಗ ಆತನು ಶಿಲುಬೆಯಲ್ಲಿ ಆತನು ನೋವನ್ನು, ಹಿಂಸೆನ ಅನುಭವಿಸುವ ಸಮಯದಲ್ಲೂ ಇವರು ಏನು ಮಾಡ್ತಿದ್ದಾರೋ ತಂದೆ ಇವರಿಗೆ ತಿಳಿಯದು, ಕ್ಷಮಿಸು ಅಂತ ಹೇಳುವುದನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ. ಆದರೆ ನಾವು ಮಾತ್ರ ಕ್ಷಮಿಸೋದಿಲ್ಲ, ದ್ವೇಷ ಇಟ್ಟುಕೊಳ್ತೇವೆ, ಸಮಯವನ್ನು ನೋಡ್ತೇವೆ. ಸಮಯವನ್ನು ನೋಡಿ ಆ ವ್ಯಕ್ತಿಯ ವಿರುದ್ಧವಾಗಿ ಅನೇಕ ಸಂಚುಗಳನ್ನು ಮಾಡ್ತೇವೆ. ಯೇಸು ಸ್ವಾಮಿ ನಮಗೆ ತಿಳಿಯಪಡಿಸುವುದೇನೆಂದರೆ, ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಕೊಲೆಸ್ಯದಲ್ಲಿ ಕಾಣಲ್ಪಡ್ತೇವೆ, ಮತ್ತೊಬ್ಬರ ಮೇಲೆ ತಪ್ಪನ್ನು ಹೊರಿಸುವುದಕ್ಕೆ ಆಸ್ಪದವಿದ್ದರೂ ತಪ್ಪನ್ನು ಹೊರಿಸದೆ ಒಬ್ಬರನ್ನೊಬ್ಬರು ಕ್ಷಮಿಸಿಕೊಳ್ಬೇಕು, ಸಹಿಸಿಕೊಳ್ಬೇಕೆಂದು. ಇವತ್ತು ಒಂದೇ ಕುಟುಂಬದಲ್ಲಿ, ಒಂದೇ ಮನೆಯಲ್ಲಿ ಜೀವಿಸ್ತಾ ಇರ್ತಾರೆ, ಒಬ್ಬರನ್ನೊಬ್ಬರು ಕ್ಷಮಿಸದೇ ಇರುವ ಗುಣ. ಆ ಕ್ಷಮಿಸದೆ, ಒಬ್ಬರೊಟ್ಟಿಗೆ ಮಾತನಾಡದೆ ಅವರು ಪ್ರಾರ್ಥನೆಗಳನ್ನು ಮಾಡಿದರೆ ಹೇಗೆ ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣ್ತೀರ? ಹೇಗೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ? ಹೇಗೆ ನಿಮ್ಮ ಮಕ್ಕಳ ಜೀವಿತಗಳು ಬದಲಾಗಲಿಕ್ಕೆ ಸಾಧ್ಯವಾಗ್ತದೆ? ಸೈತಾನನ ಮುಖ್ಯ ಉದ್ದೇಶ ಏನೆಂದರೆ ವಿಭಾಗ ಮಾಡುವಂಥದ್ದು. ಈ ವಿಭಾಗ ಮಾಡುವಂಥ ಕಾರ್ಯದಲ್ಲಿ ಸೈತಾನನು ಯಾವಾಗ ಜಯಿಸ್ತಾನೆ ಅಂದರೆ, ನಾವು ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ, ಒಬ್ಬರಿಗೊಬ್ಬರು ಕ್ಷಮಿಸದೇ ಇರುವಾಗ ಸೈತಾನನು ಆ ಕುಟುಂಬವನ್ನು, ಆ ಜೀವಿತವನ್ನು, ಆ ಪ್ರದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಎರಡು ರಾಜ್ಯಗಳು ಭೇದ ಉಂಟಾಗಲಿಕ್ಕೆ ಕಾರಣ ಏನಂದರೆ ಕ್ಷಮಿಸದೇ ಇರುವಂಥದ್ದು, ವೈರತ್ವ ಇಟ್ಟುಕೊಳ್ಳುವಂಥದ್ದು. ಆದರೆ ಕ್ರೈಸ್ತರೆನ್ನಿಸಿಕೊಳ್ಳುವ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಕ್ಷಮಿಸುವಾಗ ಮಾತ್ರವೇ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಪೇತ್ರನು ಯೇಸು ಸ್ವಾಮಿಗೆ ಒಂದು ಮಾತನ್ನು ಕೇಳ್ತಾ ಇದ್ದಾನೆ. ನಾವು ಆ ವಚನವನ್ನು ಓದಿಕೊಳ್ಳೋಣ. 18ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳೋಣ.
ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು, ಏಸು ಅವನಿಗೆ, 7 ಸಾರಿ ಎಂದಲ್ಲ, 77 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಇಡತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕನ್ನೆಲ್ಲ ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಕೊಟ್ಟನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟನು. ತರುವಾಯ ಆ ಸೇವಕನು ಹೊರಗೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕೊಂಡು ಅವನನ್ನು ಹಿಡಿದು, ಎಲ, ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಇಸಿಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲಾ ನೀಚನೇ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟೇನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಪೇತ್ರನು ಪ್ರಶ್ನೆಯನ್ನು ಕೇಳುವುದನ್ನು ನಾವು ಇಲ್ಲಿ ಓದಿದ್ದೇವೆ. ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದರೆ, ನನ್ನ ಸಹೋದರನನ್ನು ತಪ್ಪು ಮಾಡುವಾಗ ಅವನನ್ನು ಎಷ್ಟು ಸಾರಿ ಕ್ಷಮಿಸಬೇಕು? ಅದಕ್ಕೆ 7 ಸಾರಿ ಅಲ್ಲ, 77 ಸಾರಿ ಕ್ಷಮಿಸಬೇಕು ಅಂತ ಹೇಳಿ ಒಂದು ಚಿಕ್ಕ ಸಾಮ್ಯವನ್ನ ಯೇಸು ಸ್ವಾಮಿಯಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಅರಸನು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದಂಥ ಒಬ್ಬ ಸೇವಕನ್ನ ಕ್ಷಮಿಸಿ ಅವನನ್ನು ಬಿಟ್ಟು ಬಿಡ್ತಾನೆ. ಆದರೆ ಈ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಮಾಡಿ ಆ ಒಂದು ಅರಸನಿಂದ ಕ್ಷಮಿಸಲ್ಪಟ್ಟು ಕರುಣೆ ಹೊಂದಿದವನು ಇನ್ನೊಬ್ಬನು ಅವನಿಗೆ 100 ರೂಪಾಯಿಗಳನ್ನು ಕೊಡಬೇಕಾಗಿರ್ತದೆ. ಅದನ್ನು ಅವನು ಕನಿಕರಿಸದೆ, ಕ್ಷಮಿಸದೆ, ಬಿಟ್ಟು ಬಿಡದೆ ಅವನೇನು ಮಾಡ್ತಾ ಇದ್ದಾನೆ ಅಂದರೆ, ಆ ಒಂದು ಚಿಕ್ಕ ಸಾಲವನ್ನು ತೆಗೆದುಕೊಂಡಂಥ ಆ ವ್ಯಕ್ತಿಯನ್ನು, ಆ ಸೇವಕನನ್ನು, ಜೊತೆ ಸೇವಕನನ್ನು ಸೆರೆಮನೆಯಲ್ಲಿ ಹಾಕ್ತಾ ಇದ್ದಾನೆ. ಇದನ್ನು ನೋಡಿದಂಥವರು ಅಲ್ಲಿ ದುಃಖಪಟ್ಟು ಹೋಗಿ ಒಡೆಯನಿಗೆ ತಿಳಿಸುವಾಗ ನಿತ್ಯವೂ ಪೀಡಿಸುವವರ ಕೈಗೆ ಒಪ್ಪಿಸಿಕೊಡ್ತಾರೆ. ಹಾಗಾದರೆ ಈ ಅರಸನು ಯಾರಾಗಿದ್ದಾನೆ ಅಂದರೆ, ಪರಲೋಕದಲ್ಲಿರುವಂಥ ನಮ್ಮ ತಂದೆ ಆಗಿದ್ದಾನೆ. ಆ ತಂದೆಯು ನಾವು ಅನೇಕ ತಪ್ಪುಗಳನ್ನು ಮಾಡುವಾಗ, ಅನೇಕ ಪಾಪಗಳನ್ನು ಮಾಡುವಾಗ ಆ ತಂದೆ ನಮ್ಮನ್ನು ಕರುಣಿಸಿ, ನಾವು ಆತನನ್ನು ಬೇಡಿಕೊಳ್ಳುವಾಗ, ದೇವರೇ ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುವಾಗ ಆತನು ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ. ಆದರೆ ನಮಗೆ ಯಾರಾದರೂ ಏನಾದರೂ ಸ್ವಲ್ಪ ತಪ್ಪುಗಳನ್ನು ಮಾಡುವಾಗ, ಚಿಕ್ಕ ಪುಟ್ಟ ತಪ್ಪುಗಳನ್ನು ಕುಟುಂಬದಲ್ಲೇ ಆಗಿರ್ಬೋದು, ಸಭೆಯಲ್ಲೇ ಆಗಿರ್ಬೋದು, ಕೆಲಸದ ಸ್ಥಳಗಳಲ್ಲಿ ಆಗಿರಬಹುದು, ಅಕ್ಕಪಕ್ಕದವರಾಗಿರ್ಬೋದು, ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡುವಾಗ ನಾವೇನು ಮಾಡ್ತೇವೆ? ಈ ಕ್ಷಮಿಸಲ್ಪಟ್ಟಂತಹ ಸೇವಕನ ರೀತಿಯಲ್ಲಿಯೇ ನಾವು ಅವರನ್ನು ಕ್ಷಮಿಸೋದಿಲ್ಲ, ನಾವು ಅವರನ್ನು ಕರುಣಿಸೋದಿಲ್ಲ. ನಾವು ಏನಾದರೂ ತಪ್ಪು ಮಾಡುವಾಗ ದೇವರಿಂದ ನಮಗೆ ಕ್ಷಮೆ ಬೇಕು. ಆದರೆ ನಮಗೆ ಯಾರಾದರೂ ತಪ್ಪು ಮಾಡುವಾಗ ಈ ಸೇವಕನ ರೀತಿಯಾಗಿ ನಾವು ವರ್ತನೆಯನ್ನು ಮಾಡ್ತೇವೆ. ಆದರೆ ನಾವು ಕ್ಷಮಿಸಲ್ಪಟ್ಟವರಾದ ನಾವುಗಳು ಇನ್ನೊಬ್ಬರನ್ನು ಕ್ಷಮಿಸಬೇಕು ಎಂದೇ ಈ ಸಾಮ್ಯದ ಮೂಲಕವಾಗಿ ಯೇಸು ಸ್ವಾಮಿಯು ನಮಗೆ ತಿಳಿಸಿಕೊಟ್ಟಿದ್ದಾರೆ. ದೇವರು ನಮ್ಮನ್ನು ಕರುಣಿಸಿದ ಹಾಗೆ ನಾವು ಸಹ ಇನ್ನೊಬ್ಬರನ್ನು ಕರುಣಿಸಬೇಕು. ಅದಕ್ಕೆ 33ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳಲ್ಪಡ್ತದೆ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ
ಪೀಡಿಸುವವರ ಕೈಗೆ ಒಪ್ಪಿಸಿದನು. ಈ ಪೀಡಿಸುವವರು ಯಾರಾಗಿದ್ದಾರೆ? ಯಾವಾಗಲೂ ಹಿಂಸಿಸುವವರು, ಪೀಡಿಸುವವರು ಯಾರಂದರೆ ಸೈತಾನನಾಗಿದ್ದಾನೆ. ನಾವು ಕ್ಷಮಿಸದೇ ಇರುವಾಗ ನಮ್ಮಲ್ಲಿ ದ್ವೇಷಗಳು, ಕೋಪಗಳು, ನಾನು ಎಂಬುದೇ ಹೆಚ್ಚಾಗಿ ತುಂಬಲ್ಪಟ್ಟಾಗ ಅಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ, ಯಾರು ಯಜಮಾನನಾಗ್ತಾನೆ ಅಂದರೆ ಸೈತಾನನು ಆ ಕುಟುಂಬಕ್ಕೆ, ಆ ಜೀವಿತಕ್ಕೆ, ಅಲ್ಲಿ ಸಭೆಗೆ ಅವನು ಯಜಮಾನನಾಗ್ತಾನೆ. ಹಾಗಾಗಿ ನಾವು ಕ್ಷಮಿಸಲ್ಪಡಬೇಕು. ನಮಗೆ ಕ್ಷಮಿಸೋದಕ್ಕೆ ಮುಖ್ಯವಾಗಿ ಅಡ್ಡವಾಗುವಂಥದ್ದು ಯಾವುದು ಅಂದರೆ ಈ ನಾನು ಎಂಬ ಗುಣವಾಗಿದೆ. ನಾನು ಯಾಕೆ ಅವರನ್ನು ಕ್ಷಮಿಸಬೇಕು? ಬೇಕಿದ್ರೆ ಅವರೇ ಮಾತಾಡಿಸ್ಲಿ, ನಾನು ಯಾಕೆ ಅವರನ್ನು ಮಾತಾಡಿಸ್ಕೊಂಡು ಹೋಗ್ಲಿ, ನಾನು ಯಾಕೆ ಅವರಿಗೆ ಪ್ರೈಸ್ ಲಾರ್ಡ್ ಹೇಳಲಿ, ನಾನು ಯಾಕೆ ಎಲ್ಲ ಕಾರ್ಯವನ್ನು ಮಾಡಲಿ ಎಂದು ಸಭೆಗಳಲ್ಲಿ ಎಷ್ಟೋ ವಿಶ್ವಾಸಿಗಳು ಹೇಳುವುದನ್ನು ನೋಡ್ತೇವೆ. ಅದೇ ರೀತಿಯಾಗಿ ಕುಟುಂಬಗಳಲ್ಲಿ ಬರುವಾಗ ನಾನು ಯಾಕೆ ಅವ್ರನ್ನ ಕ್ಷಮಿಸಬೇಕು? ಅವರು ನನಗೆ ಎಷ್ಟು ನೋಯಿಸಿದ್ದಾರೆ, ಅವರು ನನಗೆ ಎಷ್ಟು ಮಾತುಗಳನ್ನು ಆಡಿದ್ದಾರೆ, ನನ್ನ ಮನಸ್ಸು ಒಡೆದು ಹೋಗಿದೆ ಎಂದು ನಾವು ಹೇಳ್ತೇವೆ. ಆದರೆ ಯೇಸು ಸ್ವಾಮಿಯನ್ನು ತನ್ನ ಜೊತೆಯಲ್ಲಿದ್ದಂತಹ ಶಿಷ್ಯನೇ ಹಿಡಿದು ಕೊಡುವುದನ್ನು ಕಾಣ್ತೇವೆ. ಆದರೆ ಆತನು ಆ ಇಸ್ಕರಿಯೋತ್ ಯೂದನನ್ನು ಗೆಳೆಯನೇ ಎಂದು ಕರೀತಾರೆ. ಪೇತ್ರನು ಸಹ ಯೇಸು ಕ್ರಿಸ್ತನು ಯಾರಂತಲೇ ನನಗೆ ಗೊತ್ತಿಲ್ಲ, ನಾನು ಅರಿಯೇನು ಎಂದು 3 ಬಾರಿ ಹೇಳ್ತಾನೆ. ಆದರೆ ಆತನು ಪಶ್ಚಾತ್ತಾಪಪಟ್ಟು ಕಣ್ಣೀರಿಡುವಾಗ ಯೇಸುವಿನ ಒಂದು ನೋಟವು ಆತನ ಜೀವಿತವನ್ನು ಬದಲು ಮಾಡ್ತದೆ. ಯೇಸುವಿನ ಒಂದು ನೋಟ. ಇವತ್ತು ನಮ್ಮ ನೋಟಗಳು ಹೇಗಿರ್ತದೆ? ನಮಗೆ ಯಾರಾದರೂ ತಪ್ಪು ಮಾಡುವಾಗ, ನಮ್ಮನ್ನು ಯಾರಾದರೂ ದ್ವೇಷಿಸುವಾಗ, ನಮಗೆ ಯಾರಾದರೂ ಹಿಂಸೆ ಪಡಿಸುವಾಗ ನಮ್ಮ ನೋಟಗಳು ಹೇಗಿರ್ತದೆ ಅಂದರೆ, ಸಮಯ ಬರಲಿ, ನಾನು ನಿನಗೆ ತೋರಿಸ್ತೇನೆ, ನಾನಿನ್ನ ಮಟ್ಟ ಹಾಕ್ತೇನೆ ಎಂದು ನಮ್ಮ ಒಂದು ಲುಕ್ಗಳಿರ್ತದೆ. ಆದರೆ ಯೇಸುವಿನ ಒಂದು ನೋಟ ಪೇತ್ರನ ಜೀವಿತವನ್ನೇ ಬದಲು ಮಾಡಿತು. ಅದೇ ರೀತಿಯಾಗಿ ನಾವು ಕೂಡ ಕ್ಷಮಿಸಬೇಕು. ನಾವು ಕ್ಷಮಿಸದೇ ಇರುವಾಗ ನಮ್ಮಲ್ಲಿ ಆ ಸಮಾಧಾನ ಬರಲಿಕ್ಕೆ ಸಾಧ್ಯವಿಲ್ಲ, ಸಮಾಧಾನವಾಗಿರಲಿಕ್ಕೆ ನಮಗೆ ಆಗೋದಿಲ್ಲ. ನಮ್ಮಲ್ಲಿ ಕ್ಷಮೆ ಇಲ್ಲದಿದ್ದರೆ ನಾವು ಆತ್ಮನ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನ ಫಲದಲ್ಲಿ ಇರುವಂತಹ ಎಲ್ಲ ಲಕ್ಷಣಗಳು ಇರುವಾಗಲೇ ಅದನ್ನು ಫಲ ಎಂದು ಕಾಣುವುದು. ಈಗ ಉದಾಹರಣೆಯಾಗಿ ನೀವು ಒಂದು ಕಿತ್ತಳೆ ಹಣ್ಣನ್ನು ನೋಡುವಾಗ ಅದರಲ್ಲಿ 9 ಪೀಸಸ್ಗಳು ಸುತ್ತಲೂ ಇರ್ತದೆ. ಅದರಲ್ಲಿ 1 ಪೀಸ್ ಇಲ್ಲ ಅಂದರೆ ನೀವು ಅದನ್ನು ಫಲ ಅಂತ ಕರೆಯೋದೂ ಇಲ್ಲ, ಅದನ್ನು ನೀವು ಕೊಂಡುಕೊಳ್ಳೋದು ಇಲ್ಲ. ಅದೇ ರೀತಿಯಾಗಿ ದೇವರು ನಮ್ಮಿಂದ ಏನನ್ನು ನಿರೀಕ್ಷಿಸ್ತಾ ಇದ್ದಾರೆ ಅಂದರೆ ಫಲವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಆ ಫಲದಲ್ಲಿ 1 ಫಲ ಇಲ್ಲ ಅಂದರೂ ಕೂಡ ನಾವು ಅದನ್ನು ಸಂಪೂರ್ಣವಾದ ಫಲವೆಂದು ಕರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಎಲ್ಲ ವಿಧವಾದಂಥ ಫಲಗಳು ಕಾಣಬೇಕೆಂದರೆ ಯೇಸು ಸ್ವಾಮಿಯು ನಮ್ಮಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾದರೆ ನೀವಿಂದು ಯಾರ ವಿಷಯವಾಗಿ ಅಸಮಾಧಾನಗೊಂಡಿದ್ದೀರಾ? ಅನೇಕ ಸಲ ನಿಮ್ಮ ಮನಸ್ಸನ್ನು ಒಡೆದಿರಬಹುದು, ದುಃಖಪಡಿಸಿರಬಹುದು. ಆದರೆ ಎಲ್ಲ ವಿಷಯಗಳಲ್ಲೂ ನಮಗೆ ಮಾದರಿ ಆಗಿರುವಂತಹ ಯೇಸು ಸ್ವಾಮಿನ ನೀವು ನೆನೆಸಿ ನೋಡಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದಲ್ಲಿ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ, ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಮನಗುಂದಿದವರಾಗಿ ನಾವು ಬೇಸರಗೊಳ್ಳದೆ ಯಾರನ್ನು ಆಲೋಚಿಸಬೇಕಂದ್ರೆ ಯೇಸುವನ್ನು ಆಲೋಚಿಸಬೇಕು. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಆತನ ಮಕ್ಕಳಾಗಿರುವಂಥ ನಾವು ಸಹ ಆತನ ಗುಣಗಳು ಹೊಂದಿದವರಾಗಿ ಜೀವಿಸಬೇಕು. ಆಗಲೇ ನಾವು ನಿಜವಾದ ಕ್ರೈಸ್ತರಾಗಲಿಕ್ಕೆ ಸಾಧ್ಯವಾಗ್ತದೆ. ನೀವು ಅದನ್ನು ಬಿಟ್ಟು ಕ್ಷಮಿಸದೆ ನಿಮ್ಮ ಮನಸ್ಸಿನಲ್ಲಿ ದ್ವೇಷ, ಕ್ರೋಧ, ಕೋಪಗಳನ್ನು ಇಟ್ಟುಕೊಂಡು ನೀವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ, ಎಷ್ಟೇ ಯಜ್ಞಗಳನ್ನು ಅರ್ಪಿಸಿದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಕ್ಕೆ ಸಾಧ್ಯವಿಲ್ಲ. ತಾಯಿನು ಬರೆದ ಸುವಾರ್ತೆ 5ನೇ ಅಧ್ಯಾಯ 23-24ನೇ ವಚನವನ್ನು ಓದಿಕೊಳ್ಳೋಣ. ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಿಮ್ಮ ಸಹೋದರನಲ್ಲಿ ಏನಾದರೂ ಅಥವಾ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಗಂಡ ಹೆಂಡತಿಯ ಮಧ್ಯೆ, ಮಕ್ಕಳಲ್ಲಿ ಆಗಿರ್ಬೋದು, ಸಭೆಯ ಸಹೋದರ ಸಹೋದರಿಯರ ಮಧ್ಯೆ ಆಗಿರ್ಬೋದು, ಅಕ್ಕಪಕ್ಕದವರ ಸಂಗಡ, ಕೆಲಸದವರ ಸಂಗಡ ನಿಮಗೇನಾದರೂ ಮನಸ್ಸುಗಳಿದ್ರೆ ಅದನ್ನು ಸರಿ ಮಾಡಿಕೊಂಡು ಒಂದಾಗಿ ನಂತರ ನೀವು ಕಾಣಿಕೆಯನ್ನು ಅರ್ಪಿಸಬೇಕು. ಯಾವ ಕಾಣಿಕೆ ಅಂದರೆ ಸ್ತೋತ್ರ, ಸ್ತುತಿ, ನಿಮ್ಮ ಪ್ರಾರ್ಥನೆ, ನಿಮ್ಮ ಅನ್ಯ ಭಾಷೆ, ನಿಮ್ಮ ಎಲ್ಲವನ್ನ ನೀವು ಯಾವಾಗ ಅರ್ಪಿಸಬೇಕಂದ್ರೆ ಯಾರೊಂದಿಗಾದರೂ ವಿರೋಧವಿದ್ದರೆ ಅವರೊಂದಿಗೆ
ದೇವರಿಗೆ ಹೋಗಿ ಮೊದಲು ಒಂದಾಗಿ ನಂತರ ಇವುಗಳನ್ನು ನಾವು ಮಾಡಬೇಕು. ಆದರೆ ನಾವು ಏನು ಮಾಡ್ತೇವೆ ಅಂದರೆ ಕ್ಷಮಿಸೋದಿಲ್ಲ. ನಮಗೆ ಕ್ಷಮೆ ಬೇಕು, ನಾವು ಇನ್ನೊಬ್ಬರನ್ನ ಕ್ಷಮಿಸೋದಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ವಾಕ್ಯಗಳನ್ನು ಪ್ರತಿದಿನ ನಾವು ಧ್ಯಾನಿಸುವಾಗ ಆ ವಾಕ್ಯಗಳು ನಮ್ಮನ್ನು ರೂಪಾಂತರ ಪಡಿಸುವಂಥದ್ದಾಗಿದೆ. ದೇವರು ನನ್ನ ಜೀವಿತದಲ್ಲಿ ಮಾತನಾಡಿದಂಥ ವಾಕ್ಯಗಳೇ ಇದಾಗಿದೆ. ಯಾವಾಗ ನಾವು ಇನ್ನೊಬ್ಬರನ್ನು ಕ್ಷಮಿಸ್ತೇವೋ ಆವಾಗ ನಮಗೆ ಸಂಪೂರ್ಣವಾದ ಸಮಾಧಾನ ಉಂಟಾಗ್ತದೆ. ಅವರನ್ನು ನೋಡುವಾಗ ಯಾವ ಕ್ರೋಧ, ದ್ವೇಷ, ಅಸೂಯೆಗಳು ನಮ್ಮಲ್ಲಿ ಉಂಟಾಗೋದಿಲ್ಲ. ಈ ಗುಣಗಳೆಲ್ಲ ಶರೀರ ಭಾವಕ್ಕೆ ಸಂಬಂಧವಾದ ಗುಣಗಳಾಗಿದೆ. ಈ ಗುಣಗಳು ನಮ್ಮಲ್ಲಿ ಇರುವಾಗ ದೇವರ ಆತ್ಮನು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಫಲ ಕೊಡದೇ ಇರುವಂಥ ಪ್ರತಿಯೊಂದು ಮರವನ್ನು ಏನು ಮಾಡ್ತಾರೆ, ಕಡಿದು ಬೆಂಕಿಯಲ್ಲಿ ಬೀಸಾಡಲ್ಪಡ್ತಾರೆ. ಹಾಗಾದರೆ ನಾವು ಇಂದು ಫಲ ಕೊಡುವಂಥ ಜೀವಿತವನ್ನು ನಡೆಸಬೇಕಂದ್ರೆ ಇಂತಹ ಗುಣಗಳನ್ನು ನಾವು ತೆಗೆದುಹಾಕಿ ಇನ್ನೊಬ್ಬರನ್ನು ಕ್ಷಮಿಸೋಣ. ಕೆಲವೊಮ್ಮೆ ನಿಮಗೆ ಕ್ಷಮಿಸಲು ತುಂಬ ಕಷ್ಟವಾಗುವುದಾದರೆ ಮೊಣಕಾಲನ್ನು ಊರಿ ದೇವರ ಬಳಿ ಪ್ರಾರ್ಥಿಸಿರಿ. ಶಿಲುಬೆಯಲ್ಲಿ ಬಲಿಯಾದ ಯೇಸುವೆ, ನೀನು ಮನ್ನಿಸು ಎಂದು ಹೇಳಿಕೊಟ್ಟಿದ್ಯಾ. ಆ ಮನ್ನಿಸು ಎಂದು ಹೇಳಿರುವಂಥ ನಿಮ್ಮ ಹೃದಯವನ್ನು ನನಗೆ ಕೊಡಿರಿ ಅಪ್ಪ. ನಾನು ಕೂಡ ಇಂಥವರನ್ನು ಕ್ಷಮಿಸಬೇಕು. ಅನೇಕ ಸಲ ನಾವು ತಪ್ಪು ಮಾಡದೇ ಇದ್ದಾಗಿಯೂ ಇನ್ನೊಬ್ಬರು ನಮ್ಮ ಮೇಲೆ ಬೇಜಾರಾಗಿದ್ದಾರೆ ಅಥವಾ ಇನ್ನೊಬ್ಬರು ನಮ್ಮ ಮೇಲೆ ವಿರೋಧವಾಗಿದ್ದಾರೆ ಅಂದರೆ ನಾವೇ ಹೋಗಿ ಅವ್ರ ಹತ್ರ ಮಾತನಾಡಿ ಸರಿಪಡಿಸಿಕೊಳ್ಳುವಂಥದ್ದು ಒಳ್ಳೆಯ ಕಾರ್ಯವಾಗಿದೆ. ಯಾಕೆಂದರೆ ಯಾರ ಮನಸ್ಸಿನಲ್ಲೂ ನಮ್ಮ ಕುರಿತಾಗಿ ವಿರೋಧವಿರಬಾರ್ದು. ಎಲ್ಲರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನ ಮೆಚ್ಚಿಸ್ಬೇಕು ಅಂತನೂ ಅಲ್ಲ. ಆದರೆ ಏನಾದರೂ ವೈಮನಸ್ಸುಗಳು ಉಂಟಾಗುವಾಗ, ಈ ವೈಮನಸ್ಸುಗಳು ಉಂಟಾಗುವಾಗ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಆವಾಗಲೇ ಅಲ್ಲಿ ದ್ವೇಷಗಳು, ಸೈತಾನನ ಕಾರ್ಯಗಳು ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಒಬ್ಬರನ್ನು ನೋಡಿ ಇನ್ನೊಬ್ಬರು ಸಿಗುವಾಗ ಅಟ್ಲೀಸ್ಟ್ ಒಂದು ಮಾತುಗಳನ್ನಾದರೂ ಆಡುವಷ್ಟು ನಾವು ಇರಬೇಕು. ಇಲ್ಲವಾದರೆ ಅವರನ್ನು ನೋಡಿದ್ರೆ ಆಗಲ್ಲ, ಇವರನ್ನ ನೋಡಿದ್ರೆ ಆಗೋದಿಲ್ಲ ಅಂತ ನಾವು ಹೇಳುವಾಗ ನಮ್ಮ ಆತ್ಮಿಕ ಜೀವಿತಕ್ಕೂ ನಮ್ಮ ಸಾಕ್ಷಿಯ ಜೀವಿತಕ್ಕೂ ನಮ್ಮ ಪ್ರಾರ್ಥನೆಗೂ ಅಡ್ಡಿಯಾಗುವಂಥ ಕಾರ್ಯವಾಗಿದೆ. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಇಂತಹ ಗುಣಗಳು, ಕಾರ್ಯಗಳು ಇರುವುದಾದರೆ ಈ ಸಮಯದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಬಳಿ ಕ್ಷಮೆ ಕೇಳುವುದಾದರೆ ಪರಿಶುದ್ಧ ಆತ್ಮನು ನಿಮಗೂ ಸಹ ಕ್ಷಮಿಸುವಂಥ ಹೃದಯವನ್ನು ಕೊಡುವಾತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆನ ಮಾಡಿಕೊಳ್ಳೋಣ. ನಮ್ಮೆಲ್ಲರಿಗೂ ಸಹ ಇನ್ನೊಬ್ಬರನ್ನು ಕ್ಷಮಿಸುವಂತಹ ಗುಣವು ಉಂಟಾಗಲಿ ಎಂದು ಈ ಸಮಯದಲ್ಲಿ ಆ ಮನಸ್ಸನ್ನು ನಾವು ದೇವರಲ್ಲಿ ಕೇಳಿಕೊಳ್ಳೋಣ, ಪ್ರಾರ್ಥನೆನ ಮಾಡೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ರಾಜ, ಇವತ್ತು ಒಳ್ಳೆಯ ಒಂದು ಸಂದೇಶವನ್ನು ಕೇಳಿದ್ದೇವೆ. ಇನ್ನೊಬ್ಬರನ್ನು ಕ್ಷಮಿಸಬೇಕೆಂದು ಆ ಕ್ಷಮಿಸುವಂಥ ಮನಸ್ಸನ್ನು ದೇವರೇ ನಮ್ಮಲ್ಲಿ ನೀವು ಉಂಟು ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ಈ ವಿಡಿಯೋ ನೋಡುತ್ತಿರುವಂಥ ಸಹೋದರ ಸಹೋದರಿಯ ಹೃದಯಗಳಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಿ ಅವರ ಜೀವಿತವನ್ನು ಬದಲಾಯಿಸು. ಕುಟುಂಬದಲ್ಲಿ ದೇವರೇ ಒಬ್ಬರನ್ನೊಬ್ಬರು ಕ್ಷಮಿಸುವಂಥ, ತಗ್ಗಿಸಿಕೊಳ್ಳುವಂತಹ ಗುಣವನ್ನು ಅವರಿಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಎಲ್ಲೆಲ್ಲಿ ಯಾರ್ಯಾರನ್ನು ಅವರು ಕ್ಷಮಿಸಬೇಕೋ ಕ್ಷಮಿಸ್ಲಿಕ್ಕಾಗುವಂತಹ ಹೃದಯವನ್ನು ಅವರಿಗೆ ಅನುಗ್ರಹಿಸು. ಅವರ ಮನಸ್ಸಿನ ಗಾಯಗಳನ್ನೆಲ್ಲ ನೀವು ಹೋಗಲಾಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ನೀವು ತಾನೇ ಅವರ ಜೀವಿತಗಳನ್ನು ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್, ಆಮೇನ್. ದೇವರ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.